ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫಾರ್ಮ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ನ್ಯಾಚುರಲ್ ಬಿಗಿನರ್ಸ್ ಮೇಕಪ್ ಲುಕ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡೆ. ನಂಗೆ ಇವಾಗಲೂ ಮೇಕಪ್ ರಿಲೇಟೆಡ್ ಕ್ವೆಶನ್ಸ್ ತುಂಬಾ ಬರ್ತಿರುತ್ತೆ. ಸೊ ಈ ವಿಡಿಯೋ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಕ್ಲಿಯರಾಗಿ ಹೇಳ್ತೀನಿ. ನಿಮಗೆ ತುಂಬ ಮೇಕಪ್ ಇಷ್ಟ ಆಗಲ್ಲ, ಹೆವಿ ಮೇಕಪ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೂ ಕೂಡ ಈ ಮೇಕಪ್ ಲುಕ್ನ ಟ್ರೈ ಮಾಡ್ಬೋದು. ತುಂಬ ಹೆವಿ ಅನ್ಸಲ್ಲ, ಪ್ಲಸ್ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಈ ವಿಡಿಯೋಲಿ ತೋರಿಸ್ತಿರೋ ಎಲ್ಲ ಪ್ರಾಡಕ್ಟ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಅಮೆಝಾನಲ್ಲಿ ಇವಾಗ ಸೇಲ್ ನಡೀತಾ ಇದೆ, ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ಅಂತ. ಸೊ ನಿಮ್ಗೆ ಏನೇ ಪ್ರಾಡಕ್ಟ್ಸ್ ಬೇಕಿದ್ರು ಕೂಡ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಆಫರ್ಸ್ ಇದೆ. ಐ ಥಿಂಕ್ 28 ಸ್ಟಾರ್ಟ್ ಆಗಿರೋದು, 2 ಜೂನ್ ತನಕ ಏನೋ ಇದೆ. ಸೊ ಏನಾದ್ರು ಪ್ರಾಡಕ್ಟ್ಸ್ ಬೇಕಿದೆ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟು ಬಂದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನಾನಿಲ್ಲಿ ಯಾವುದೇ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇಲ್ಲ ಈ ವಿಡಿಯೋ ಅಲ್ಲಿ. ಸೊ ಹಾಗಾಗಿ ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಲಿಪ್ ತುಂಬ ಮಾಯ್ಶ್ಚರೈಸ್ಡ್ ಆದರೆ ಟಿಂಟ್ ಯೂಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನಿಲ್ಲಿ ಸ್ವಿಸ್ ಬ್ಯೂಟಿದು ಕಿಸ್ ಕ್ಯಾಂಡಿ ಲಿಪ್ ಬಾಮ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಟಿಂಟೆಡ್ ಲಿಪ್ ಬಾಮ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಥರ ಶೇಡ್. ಸೊ ನನಗೆ ನ್ಯೂಡ್ ಇಷ್ಟ ಆಗೋದ್ರಿಂದ ನಾನು ಈ ಶೇಡ್ನ ಪರ್ಚೇಸ್ ಮಾಡಿದೆ. ಬಟ್ ನಿಮಗೆ ಪಿಂಕ್, ರೆಡ್ ಈ ಥರ ಬೇಕು ಅಂತ ಅಂದರೆ ಇನ್ನೂ ಆಪ್ಷನ್ಸ್ ಇದೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಟಿಂಟೆಡ್ ಲಿಪ್ ಬಾಮ್ ಬೇಕು, ಮೇಕಪ್ ಮಾಡದೇ ಇರೋವಾಗ ಸುಮ್ಮನೆ ಅಪ್ಲೈ ಮಾಡೋಕ್ಕೇನು ಮೇಕಪ್ ಥರ ಕಾಣಿಸೋಕ್ಕೆ ಅಂತ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ದಿಸ್ ಒನ್. ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ನಾನಿವಾಗ ಲಿಪ್ ಬಾಮ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಈ ಸನ್ಸ್ಕ್ರೀನ್ ಬಂದು ತುಂಬ ಚೆನ್ನಾಗಿ ಮಾಯ್ಶ್ಚರೈಸು ಮಾಡುತ್ತೆ, ಪ್ಲಸ್ ಒಳ್ಳೆ ಸನ್ಸ್ಕ್ರೀನ್ ಕೂಡ. ಇದು ಕಾನ್ಷಿಯಸ್ ಕೆಮಿಸ್ಟ್ದು ವೆರಿ ಬ್ರೈಟ್ ಸನ್ಸ್ಕ್ರೀನ್ ಅಂತ ಇದೆ. ನಾನು ಲಾಸ್ಟ್ ವಿಡಿಯೋಲ್ಲೂ ತೋರಿಸಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಸನ್ಸ್ಕ್ರೀನ್. ಆವತ್ತು ಆ ವಿಡಿಯೋಲಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಇದು ಸಿಗಲಿಲ್ಲ ಅಂತ. ಸೊ ಇದೇ ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ ಸನ್ಸ್ಕ್ರೀನ್. ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೇಟ್, ಪ್ಲಸ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ವೈಟ್ ಕಾಸ್ಟ್ ಎಲ್ಲ ಏನೂ ಕೊಡಲ್ಲ, ಪ್ಲಸ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಒಂದು 5 ಸೆಕೆಂಡ್ಸ್ ಕೂಡ ತೊಗೊಳ್ಳಲ್ಲ ಇದು ಬ್ಲೆಂಡ್ ಮಾಡೋಕ್ಕೆ. ಪ್ಲಸ್ ತುಂಬಾ ಲೈಟ್ ವೇಟ್ ಆಗಿದೆ. ಒಂದು ಯೂಸ್ ಮಾಡಿದ್ಮೇಲೆ ಸ್ಕಿನ್ ತುಂಬ ಗ್ಲೋ ಆಗ್ತಿರುತ್ತೆ, ಒಂದು ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಸ್ಕಿನ್ನ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ನಾನು ಹಾಗಾಗಿ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿ ಇದನ್ನು ಒಂದೇ ಯೂಸ್ ಮಾಡ್ತಿದ್ದೀನಿ. ಸೊ ಈ ಸಮ್ಮರ್ಗೆ ನೀವು ಯಾವುದಾದ್ರೂ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಹುಡುಕ್ತಿದ್ದೀರಾ, ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಪ್ಲಸ್ ಒಳ್ಳೆ ಸನ್ಸ್ಕ್ರೀನ್. ಸೊ ನಾನಿವಾಗ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದಾಗಿದೆ. ಇಫ್ ನಿಮಗೆ ಕಾಣಿಸ್ತಿದೆ, ಸ್ಕಿನ್ ತುಂಬ ಗ್ಲೋ ಆಗ್ತಿದೆ, ಪ್ಲಸ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್ಗೆ ನಾನು ಆಲ್ರೆಡಿ ಹೇಳ್ದಂಗೆ ಇದು ನ್ಯಾಚುರಲ್ ಮೇಕಪ್ ಆಗಿರೋದ್ರಿಂದ ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬಿಲಿನ್ದು ಲ್ಯೂಮಿ ಸ್ಟೇ ಫೌಂಡೇಶನ್. ಇದರಲ್ಲಿ ನನ್ನ ಶೇಡ್ ಬಂದು 128 ವಾರ್ಮ್ ನ್ಯೂಡ್ ಅಂತ. ಸೊ ನಿಮಗೆ ಫೌಂಡೇಶನ್ ಯೂಸ್ ಮಾಡೋದು ಇಷ್ಟ ಆಗಲ್ಲ, ತುಂಬ ಹೆವಿ ಅನಿಸುತ್ತೆ, ಒಂಥರ ಕಾಣಿಸುತ್ತೆ, ಆ ಥರ ಎಲ್ಲ ತುಂಬ ನನಗೆ ಕ್ವಶನ್ಸ್ ಬರ್ತಿರುತ್ತೆ. ಅದ್ರ ಬದಲಾಗಿ ಏನಾದರೂ ಯೂಸ್ ಮಾಡಬೇಕು ಅಂತಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಈ ಫೌಂಡೇಶನ್ ತುಂಬಾ ಲೈಟ್ ವೇಟ್ ಆಗಿದೆ, ಒಂಥರ ಗ್ರೇಯಿಶ್ ಎಲ್ಲ ಕಾಣಿಸಲ್ಲ, ಇಲ್ಲೆಲ್ಲ ಒಂಥರ ಗ್ರೇ ಬರುತ್ತೆ, ಆ ಥರ ಈ ಫೌಂಡೇಶನ್ ಕಾಣಿಸಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ, ಸ್ಕಿನ್ನಲ್ಲಿ ಒಂದು ಗ್ಲೋ ಇರುತ್ತೆ, ಥ್ರೂ ಔಟ್ ದ ಡೇ ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ ನಿಮ್ಮ ಮೇಕಪ್. ಸೊ ನಿಮಗೆ ಮೇಕಪ್ ಮಾಡೋಕ್ಕೆ ಇಷ್ಟ ಬಟ್ ಹೆವಿ ಮೇಕಪ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನೀವು ಈ ಫೌಂಡೇಶನ್ನ ಟ್ರೈ ಮಾಡ್ಬೋದು. ಇದು ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್. ನಾನು ಆಚೆ ಯಾವಾಗಲೂ ಫೌಂಡೇಶನ್ ಹಚ್ಕೊಂಡು ಹೋಗದೆ ಇರೋಳು. ಈ ಫೌಂಡೇಶನ್ನ ಪರ್ಚೇಸ್ ಮಾಡಿದಾಗಿಂದ ನಾನು ಎಲ್ಲ ಕಡೆ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಅಷ್ಟು ಲೈಟ್ ವೇಟ್ ಆಗಿ ಥ್ರೂ ಔಟ್ ದ ಡೇ ಸ್ಕಿನ್ ಮೇಲೆ ತುಂಬ ಗ್ಲೋ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿವಾಗ ಈ ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ಸೊ ನೀವು ನೋಡ್ತಿದ್ರೆ ಹೆವಿಯಾಗಿ ಕಾಣಿಸ್ತಿಲ್ಲ, ಮುಂಚೆಗೂ ಇವಾಗೂ ಸ್ಕಿನ್ ನಂದೇ ಬಟ್ ಬೆಟರಾಗಿ ಕಾಣಿಸ್ತಿದೆ ಅಷ್ಟೇ. ಸೊ ನಿಮಗೆ ತುಂಬ ಕವರೇಜ್ ಬೇಕು ಅಂತ ಅಂದರೆ ಇನ್ನೊಂದು ಚೂರು ಅಪ್ಲೈ ಮಾಡ್ಬೋದು. ನಾನು ಲೈಟ್ ವೇಟೇ ಇರಲಿ ಅಂತ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ನಿಮಗೆ ತುಂಬ ಮೇಕಪ್ ಇಷ್ಟ ಆಗದಿರೋರಿಗೆ ಈ ಫೌಂಡೇಶನ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಪ್ಲಸ್ ಯಾವುದಾದ್ರೂ ಒಂದು ಗ್ಲೋವಿಂಗ್ ಮೇಕಪ್ ಮಾಡಿದ್ಮೇಲೂ ಸ್ಕಿನ್ ಗ್ಲೋ ಆಗೋವಂಥ ಫೌಂಡೇಶನ್ ಬೇಕು ಆ್ಯಂಡ್ ಕ್ವಿಕ್ಕಾಗಿ ಬ್ಲೆಂಡ್ ಆಗೋದು ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಲಿಟ್ರಲಿ 1-2-3 ಸೆಕೆಂಡ್ಸಲ್ಲೇ ಬ್ಲೆಂಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕಾಂಪ್ಯಾಕ್ಟ್ಗೆ ನಾನಿಲ್ಲಿ ಮೆಬಿಲಿಂದು ಈ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಫ್ ನೀವು ಇದುವರೆಗೂ ಯಾವುದೂ ಕಾಂಪ್ಯಾಕ್ಟ್ ಟ್ರೈ ಮಾಡಿಲ್ಲ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ಒಂದು ಕಾಂಪ್ಯಾಕ್ಟ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಅಂಡರ್ 150 ಬರುತ್ತೆ, ಪ್ಲಸ್ ಒಳ್ಳೆ ಬ್ರ್ಯಾಂಡ್, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎವ್ರಿ ಡೇಗೆ ಯಾವುದಾದ್ರೂ ಯೂಸ್ಗೆ ಯಾವುದಾದ್ರೂ ಒಂದು ಕಾಂಪ್ಯಾಕ್ಟ್ ಬೇಕು ಅಂತಂದರೆ ಇದನ್ನು ಟ್ರೈ ಮಾಡ್ಬೋದು.
ಸೊ ನಾನಿವಾಗ ಕಾಂಪ್ಯಾಕ್ಟ್ನ ಕೂಡ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನಿಲ್ಲಿ ಮಾರ್ಸ್ದು ಬ್ರೋ ಪ್ಯಾಲೆಟ್ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದು ಐಬ್ರೋ ಪೆನ್ಸಿಲ್ ಇಲ್ಲ, ಪ್ಯಾಲೆಟ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ನಿಮ್ಗೆ ಎಷ್ಟು ಡಾರ್ಕ್ ಬೇಕು, ಎಷ್ಟು ನ್ಯಾಚುರಲ್ ಬೇಕು ಆ ಥರ ಶೇಡ್ಸ್ನ ಯೂಸ್ ಮಾಡ್ಬೋದು. 2 ಬ್ಲ್ಯಾಕ್ ಇದೆ ಮತ್ತು 2 ಬ್ರೌನ್ ಇದೆ. ಸೊ ನಾನು ಯೂಶಲಿ ಈ ಶೇಡ್ನ ಯೂಸ್ ಮಾಡ್ತೀನಿ ಬಿಕಾಸ್ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೀವು ಪ್ಲಸ್ ಸ್ಮೋಕಿ ಐ ಕ್ರಿಯೇಟ್ ಮಾಡ್ತಿದ್ರೆ ಈ ಬ್ರೌನ್ ಶೇಡ್ನ ಮತ್ತು ಈ ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡ್ಬೋದು. ನೀವು ಇದನ್ನು ಐ ಪ್ಯಾಲೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು, ಐಬ್ರೋಸ್ಗೂ ಯೂಸ್ ಮಾಡ್ಬೋದು. ಪ್ಲಸ್ ಈ ಥರ 2 ಅಪ್ಲಿಕೇಟರ್ ಬರುತ್ತೆ, ಒಂದು ಅಪ್ಲೈ ಮಾಡೋಕ್ಕೆ, ಇನ್ನೊಂದು ಬ್ರಷ್ ಮಾಡೋಕ್ಕೆ, ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ, ಪ್ರಾಡಕ್ಟ್ ಸ್ಪ್ರೆಡ್ ಆಗಲಿ ಅಂತ. ಸೊ ನಿಮ್ಮ ಹತ್ರ ಯಾವುದೂ ಐಬ್ರೋ ಪ್ಯಾಲೆಟ್ ಇಲ್ಲ ಅಂತ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಇದು ನಿಮ್ಗೆ ಆರಾಮಾಗಿ ಒಂದು 2 ಇಯರ್ಸ್ ಬರುತ್ತೆ. ಸೊ ನಾನಿವಾಗ ಐಬ್ರೋಸ್ನ ಕೂಡ ಫಿಲ್ ಮಾಡಿದ್ದಾಗಿದೆ. ಇಫ್ ಇನ್ ಕೇಸ್ ನೀವು ಐಬ್ರೋಸ್ ಫಿಲ್ ಮಾಡಲ್ಲ ಅಂದರೆ ಫಿಲ್ ಮಾಡಿ, ತುಂಬ ನ್ಯಾಚುರಲ್ ಆಗಿ ಫೇಸ್ ಈವನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಐಬ್ರೋಸ್ ಫಿಲ್ ಮಾಡೋದು ಬಿಟ್ಟು ಮಿಕ್ಕಿದ್ದೆಲ್ಲ ಮೇಕಪ್ ಮಾಡಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇವತ್ತು ಬ್ಲಷ್ ಯೂಸ್ ಮಾಡ್ತಿಲ್ಲ ಬಿಕಾಸ್ ಇದು ನ್ಯಾಚುರಲ್ ಮೇಕಪ್ ಆಗಿರೋದ್ರಿಂದ ಟಿಂಟ್ ಯೂಸ್ ಮಾಡ್ತಿದ್ದೀನಿ. ಅದು ಬಂದು ಬ್ಲೂ ಹೆವೆನ್ದು ಈ ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಶೇಡ್ ಬಂದು ಈ ಥರ ಕಾಣಿಸುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೀಸೆಂಟಾಗಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ಪ್ಲಸ್ ನಾನು ಆಚೆ ಕೂಡ ಯೂಸ್ ಮಾಡ್ತಿದ್ದೀನಿ ಇದನ್ನು. ಸೊ ಇದು ಇಷ್ಟು ರೆಡ್ಡಾಗಿ ಕಾಣಿಸುತ್ತೆ. ನಾನು ಬ್ಲೆಂಡ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ, ಬಟ್ ಇದನ್ನು ನೀವು ಈ ಥರ ಹ್ಯಾಂಡ್ ಮೇಲೆ ತೊಗೊಂಡು ಹಿಂಗೆ ಅಪ್ಲೈ ಮಾಡಿಬಿಟ್ರೆ ಮುಗ್ದೋಯ್ತು. ಡೈರೆಕ್ಟಾಗಿ ಪ್ರಾಡಕ್ಟ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡೋಕ್ಕೆ ಹೋದರೆ ಅದು ಸ್ಟೇನ್ ಅದೇ ಥರ ಉಳ್ಕೊಳ್ಳುತ್ತೆ, ಬ್ಲೆಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಈ ಥರ ಹ್ಯಾಂಡ್ಸ್ ಮೇಲೆ ತೊಗೊಂಡು ಅದನ್ನು ಸ್ವಲ್ಪ ತೊಗೊಂಡು ರಬ್ ಮಾಡಿದ್ರೆ ಮುಗೀತು. ಸೊ ನಿಮಗೆ ಬ್ಲಷಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾವುದಾದ್ರೂ ಒಂದು ಟಿಂಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ಸೇಮ್ ಇದೇ ಟಿಂಟ್ನೇ ಐ ಶ್ಯಾಡೋ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಐ ಶ್ಯಾಡೋ ಯೂಸ್ ಮಾಡ್ಬೋದು, ಬಟ್ ಇದನ್ನು ಯೂಸ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂತ ನಾನು ಯೂಶಲಿ ಲಿಪ್ಸ್ಗೆ ಆ್ಯಸ್ ಅ ಬ್ಲಷ್ ಆಗಿ ಮತ್ತು ಐ ಟಿಂಟ್ ಆಗಿ ಈ ಟಿಂಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿವಾಗ ಟಿಂಟ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಈ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ, ಐ ಶ್ಯಾಡೋಗಲ್ಲ. ಇದರಲ್ಲಿರೋ ಈ ಒಂದು ಶೇಡ್ನ ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ಇದೇ ಶೇಡ್ ಯಾಕೆ ಅಂತಂದರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಹಾಗಾಗಿ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹೈಲೈಟರ್ ಕೊಡೋಗ್ಲೂ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಈ ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಸ್ಕರಾಗೆ ನಾನಿಲ್ಲಿ ಮಾರ್ಸ್ದು ಈ ಒಂದು ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಮಸ್ಕರ ಯೂಸ್ ಮಾಡೋದ್ರಿಂದ ಹೋಲ್ ಐ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಪ್ಲಸ್ ನೀವು ಅಫೋರ್ಡೆಬಲ್ ಯಾವುದಾದ್ರು ಒಂದು ಮಸ್ಕರ ತುಂಬ ವಾಲ್ಯೂಮ್ ಕೊಡೋವಂಥದ್ದು ಹುಡುಕ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ವಾಲ್ಯೂಮ್ ಕೊಡುತ್ತೆ. ನಾನು ಇದನ್ನು ತುಂಬ ಯೂಸ್ ಮಾಡಲ್ಲ, ಲೈಟಾಗಿ. ಸೊ ಲಾಸ್ಟ್ ಸ್ಟೆಪ್ ಬಂದು ಅಗೇನ್ ಅದೇ ಟಿಂಟ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಈ ಟಿಂಟ್ ಬಂದು ಲಿಪ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಟಿಂಟ್ನ ಟ್ರೈ ಮಾಡ್ಬೋದು. ಇದರಲ್ಲಿ ಈ ಶೇಡ್ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಬೇರೆ ಶೇಡ್ಸ್ ಇದೆ, ಡೆಫಿನೆಟಾಗಿ ಅದನ್ನು ಟ್ರೈ ಮಾಡ್ಬೋದು. ಸೊ ಲಾಸ್ಟ್ ಸ್ಟೆಪ್ ಬಂದು ಇದನ್ನು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ನಾನು ಮತ್ತೆ ಅದೇ ಲಿಪ್ ಬಾಮ್ನ ಲಿಪ್ಸ್ ಮೇಲೆ ಯೂಸ್ ಮಾಡ್ತಿದ್ದೀನಿ. ಇದು ಯಾವ ಥರ ಕಾಣಿಸುತ್ತೆ ಅಂದರೆ ಲಿಪ್ ಗ್ಲಾಸ್ ಥರ ಕಾಣಿಸುತ್ತೆ. ನೀವು ನಾರ್ಮಲ್ ಲಿಪ್ ಬಾಮ್ ಯೂಸ್ ಮಾಡಿದ್ರೆ ಆ ಥರ ಕಾಣಿಸಲ್ಲ, ಬಟ್ ಇದು ಗ್ಲೋಯಿ ಇರೋದ್ರಿಂದ ಆ ಥರ ಕಾಣಿಸುತ್ತೆ. ಸೊ ನಿಮಗೆ ಲಿಪ್ ಗ್ಲಾಸ್ ತೊಗೋಬೇಕು ಅಂತ ಏನಾದರೂ ಇದ್ದರೆ ನಿಮ್ಮ ಹತ್ರ ಯಾವುದಾದ್ರೂ ಇರೋ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ ಈ ಥರದ್ದು ಒಂದು ಲಿಪ್ ಬಾಮ್ ಯೂಸ್ ಮಾಡಿದ್ರೆ ಅದೇನೇ ಲಿಪ್ ಗ್ಲಾಸ್ ಥರ ಕಾಣಿಸುತ್ತೆ. ಜಸ್ಟ್ 90 ರೂಪೀಸ್ ಆರ್ 100 ರೂಪೀಸ್ಗೇನೋ ಬರುತ್ತೆ. ನೀವು 500 ಕೊಟ್ಟು ಲಿಪ್ ಗ್ಲಾಸ್ ತೊಗೊಳೋದಕ್ಕಿಂತ ಇದನ್ನು ಯೂಸ್ ಮಾಡೋದು ಬೆಟರ್ ಆಪ್ಷನ್. ನೀವು ಬೇಕಿದ್ರೆ ಹೀಗೆ ಬಿಡ್ಬೋದು, ನಾನು ಇದನ್ನು ಯೂಸ್ ಮಾಡೋಣ ಅಂತ. ಸೊ ಇವಾಗ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹಾಗೆ ಮೈ ಹಾಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಆ ಲಿಂಕ್ ಓಪನ್ ಮಾಡಿದ್ರೆ ಒಂದೇ ಕಡೆ ಸಿಗುತ್ತೆ. ಪ್ರೈಸ್ ಮತ್ತು ಬೇರೆ ಏನಾದರೂ ಬೇಕಿದ್ರೆ ಅಲ್ಲೇ ಚೆಕ್ ಮಾಡ್ಕೋಬೋದು, ಒಂದೊಂದೇ ಸಪ್ರೇಟಾಗಿ ಸರ್ಚ್ ಮಾಡೋದು ಬೇಕಾಗಿಲ್ಲ. ಹಾಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲೇ ಸಿಗುತ್ತೆ. ನಾರ್ಮಲ್ ಟೈಮಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡೋದು ಬೆಟರ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕ್ವೆಶನ್ಸ್ ಇದ್ದರೆ ನಂಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಮಾಡೋಣ ಅಂತಲೂ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.